ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ್ ಮಸುಂಡಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಅದರ ಬಿಸಿ ಹುಬ್ಬಳ್ಳಿಗೂ ಸಹ ತಟ್ತಾ ಇದೆ. ಅದರಲ್ಲೂ ಕೆಲವೊಂದು ವದಂತಿಗಳ ಕಾರಣಕ್ಕಾಗಿ ಜನ ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಇಂಧನ ಸಿಲಿಂಡ್ರ್ ಒಂದು ಕಡೆ ಸಿಲಿಂಡ್ರ್, ಮತ್ತೊಂದು ಕಡೆ ಇಂಧನ ಸಿಗುತ್ತೋ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಜನ ಪೆಟ್ರೋಲ್ ಬಂಕ್ಗಳಲ್ಲಿ ಮುಗಿಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಪರಿಸ್ಥಿತಿ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಮಧ್ಯಪ್ರಾಚ್ಯ ದೇಶಗಳು ಅಂದರೆ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಮತ್ತೊಂದು ಕಡೆ ಅಮೇರಿಕಾ, ಈ ಒಂದು ದೇಶಗಳ ನಡುವೆ ಯುದ್ಧದ ಬಿಕ್ಕಟ್ಟು ಮುಂದುವರೆದಿದೆ. ಮತ್ತು ಪರಸ್ಪರ ದಾಳಿಗಳ ಮುಂದುವರಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಅಲ್ಲಿನ ತೊಂದರೆಯಿಂದಾಗಿ ಇಲ್ಲೂ ಸಹ ಅದರ ಒಂದು ಬಿಸಿ ತಾಗ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಮೊದಲು ಆರಂಭದಲ್ಲಿ ಸಿಲಿಂಡ್ರ್ ಮೇಲೆ ದೊಡ್ಡ ಪರಿಣಾಮ ಆಗಿತ್ತು. ಸಿಲಿಂಡರ್ ಕ್ರೈಸಿಸ್ ಸಾಕಷ್ಟು ಹುಬ್ಬಳ್ಳಿಯಲ್ಲೂ ಸಹ ಸಾಕಷ್ಟು ಸಾಲುಗಟ್ಟಿ ನಿಂತು ಸಿಲಿಂಡರ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಅದೊಂದು ಹಂತಕ್ಕೆ ಹತೋಟಿಗೆ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿನೇ ಈಗ ಪೆಟ್ರೋಲ್ ಇರ್ಬೋದು, ಡೀಸೆಲ್ಗಾಗಿ ಹಾಹಾಕಾರ ಎದ್ದಿದೆ. ಅದರಲ್ಲೂ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ ಕಾರಣದಿಂದಾಗಿ ಜನರಿಗೆ ಎಲ್ಲೋ ಮುಂದೆ ನಮಗೆ ಪೆಟ್ರೋಲು ಡೀಸೆಲ್ಲು ಸಿಗೋದಿಲ್ಲ ಅನ್ನೋ ಒಂದು ಪ್ಯಾನಿಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿಯೇ ಜನ ಈಗ ತಮ್ಮ ವಾಹನಗಳು, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಮತ್ತು ಟ್ರ್ಯಾಕ್ಟ್ರು ವಾಹನಗಳಿದ್ದಾವೆ, ಅಲ್ಲಿ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ತುಂಬಿಸ್ಕೊಳ್ಳೋ ಟ್ಯಾಂಕ್ ತುಂಬಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಬಹುತೇಕ ಪೆಟ್ರೋಲ್ ಬಂಕ್ಗಳು ರಶ್ ಆಗಿದ್ದಾವೆ ಅಂತ ಹೇಳ್ಬೋದು. ಅದರಲ್ಲೂ ನಿನ್ನೆ ಧಾರವಾಡದಲ್ಲಿ ಒಂದಷ್ಟು ವದಂತಿಗಳು ಹಬ್ಬಿದ್ವು. ಅಂದರೆ ಮುಂದೆ ಪೆಟ್ರೋಲ್ ಸಿಗಲ್ಲ, ಪೆಟ್ರೋಲ್ಗೆ ಕೊರತೆ ಆಗ್ತದೆ, ಅಂದರೆ ತೈಲಕ್ಕೆ ಕೊರತೆ ಆಗ್ತದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಅಲ್ಲಿಂದ ಬರೋ ಒಂದು ತೈಲಕ್ಕೆ ತೊಂದರೆಯಾಗಿದೆ, ಹಾಗಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ನಿನ್ನೆ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ತೊಂದರೆ, ಅಂದರೆ ಸಾಲುಗಟ್ಟಿ ನಿಲ್ತು ಇದು ಮಾಡುವಂತಹ ಪ್ರಕ್ರಿಯೆ ನಡೀತು. ಅದರ ಬೆನ್ನ ಹಿಂದೆ ಹುಬ್ಬಳ್ಳಿಯಲ್ಲೂ ಸಹ ಅದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಂಜೆಯಿಂದಲೂ ಸಹ ಇಲ್ಲಿ ಸಾಲುಗಟ್ಟಿ ನಿಂತು ವಾಹನಗಳು ಸಾಲುಗಟ್ಟಿ ನಿಂತು ಪೆಟ್ರೋಲ್ ಟ್ಯಾಂಕ್ಗಳು ತುಂಬಿಸ್ಕೊಳ್ಳೋದು, ಡೀಸೆಲ್ ಟ್ಯಾಂಕ್ಗಳು ತುಂಬಿಸ್ಕೊಳ್ಳೋದನ್ನು ನಾವು ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಮತ್ತು ಕೆಲವೊಂದು ಕಡೆ ಅಂತೂ ಖಾಲಿ ಬ್ಯಾರಲ್ಗಳು ಇರ್ಬೋದು, ಮತ್ತು ಖಾಲಿ ಕ್ಯಾನ್ ಇರ್ಬೋದು, ಖಾಲಿ ಬಾಟಲ್ಗಳನ್ನು ಸಹ ತುಂಬಿಸ್ಕೊಂಡು ಹೋಗುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಭೀತಗೊಂಡಿದ್ದಾರೆ. ಮುಂದೆ ನಮಗೆ ಪೆಟ್ರೋಲು ಡೀಸೆಲ್ಲು ಸಿಗಲ್ಲ ಅನ್ನೋ ಒಂದು ಭೀತಿಯಲ್ಲಿದ್ದಾರೆ. ಹಾಗಾಗಿಯೇ ತಮ್ಮ ವಾಹನಗಳನ್ನ ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಮನೆಯಲ್ಲೂ ಸಹ ಸಂಗ್ರಹಿಸಿಡುವಂತಹ ಕೆಲಸವೊಂದು ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಧಾರವಾಡ ಜಿಲ್ಲೆಗೆ ಮತ್ತಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಬಿಗಡಾಯಿಸಲಿಕ್ಕೆ ಕಾರಣ ಅಂದರೆ ಅಕ್ಕಪಕ್ಕದ ಜಿಲ್ಲೆಗಳು, ನೆರೆಯ ಬಾಗಲಕೋಟೆ ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆಗಳ ಜನ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಈ ನವಲಗುಂದ ಬೇರೆ ಬೇರೆ ಕಡೆ ಬಾರ್ಡರ್ನಲ್ಲಿರುವಂತಹ ತಾಲೂಕುಗಳಿಗೆ ಬಂದು ಪೆಟ್ರೋಲು ಡೀಸೆಲ್ಗಳನ್ನ ಬ್ಯಾರಲ್ಗಟ್ಟಲೆ ತುಂಬಿಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ, ಅಂದರೆ ಅಲ್ಲೇನು ದಿನಕ್ಕೆ ವಹಿವಾಟು ನಡಿಬೇಕಾಗಿತ್ತು ಅದರ ದುಪ್ಪಟ್ಟು ವಹಿವಾಟು, ಅಂದರೆ ಅಷ್ಟರ ಮಟ್ಟಿಗೆ ದುಪ್ಪಟ್ಟು ಡೀಸೆಲ್ ಸೇಲ್ ಆಗಿರೋದ್ರಿಂದಾಗಿ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಅಲ್ಲಿ ಒಂದು ದಿನಕ್ಕಿಷ್ಟು ಅಂತೇಳಿ ನಿಗದಿ ಮಾಡಿರ್ತಾರೆ ಕಾರ್ಪೊರೇಷನ್ನವರು, ಆಯಿಲ್ ಕಾರ್ಪೊರೇಷನ್ದವರು. ಆ ಒಂದು ಟಾರ್ಗೆಟ್ ರೀಚ್ ಆದ ನಂತರ ಮತ್ತೆ ಅದನ್ನು ಆಯಿಲ್ ತರಿಸ್ಕೊಳ್ಳೋವರೆಗೂ ಸಹ ಅಲ್ಲಿ ಕಾಯಲೇಬೇಕಾಗಿದೆ. ಹಾಗಾಗಿ ಅಲ್ಲಿ ಆ ಒಂದು ಪರಿಸ್ಥಿತಿ ಬಿಗಡಾಯಿಸಲಿಕ್ಕೆ ಇದು ಮುಖ್ಯ ಕಾರಣವಾಗಿದೆ. ಇದೇ ವೇಳೆ ಸಿಟಿಗಳಲ್ಲೂ ಸಹ ಅದು ಅಲ್ಲಿನ ಒಂದು ನೋ ಸ್ಟಾಕ್ ಇರ್ಬೋದು, ಅಥವಾ ಅಲ್ಲಿನ ಒಂದು ಕ್ರೈಸಿಸ್ಸು ಅದು ಸಿಟಿಗೂ ಸಹ ಮುಂದುವರೆದಿದೆ. ಸಿಟಿಯಲ್ಲೂ ಸಹ ಜನ ಪ್ಯಾನಿಕ್ ಆಗಿಬಿಟ್ಟು ಇಂಧನಕ್ಕಾಗಿ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರುವಂಥ ಜಿಲ್ಲಾಧಿಕಾರಿ ಸ್ನೇಹಲ್ ಅವರು ಸಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವೊಬ್ಬರು ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೂ ಸಹ ಪ್ರಯತ್ನಗಳು ನಡೆಸಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಬ್ಯಾರಲ್ನಲ್ಲಿ ತುಂಬಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡೋಂಗಿಲ್ಲ, ಅದಕ್ಕೆ ಕಾನೂನು ಬಾಹಿರ. ಜೊತೆಗೆ ಏನಾದರೂ ರೇಟ್, ಅಂದರೆ ಬ್ಯಾರಲ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಬೇರೆ ಕಡೆ ಹೆಚ್ಚಿನ ರೇಟಿಗೆ ಮಾರ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಾದರೂ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಜೊತೆಗೆ ವದಂತಿಗಳು ಹಬ್ಬಿಸ್ತಾ ಇದ್ದಾರೆ, ಈ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತೇಳಿ, ಅಂಥವ್ರ ಮೇಲೂ ಸಹ ಕ್ರಮ ಕೈಗೊಳ್ಳೋದಾಗಿ ಅವರು ಎಚ್ಚರಿಕೆ. ನಿನ್ನೆ ನಾನು ಆಲ್ರೆಡಿ ಮಾಧ್ಯಮ ಮಿತ್ರರಿಗೆ ಒಂದು ಸಂದೇಶವನ್ನು ಕಳಿಸಿದ್ದೀನಿ, ತಮ್ಮ ಮೂಲಕ ಸಾರ್ವಜನಿಕರಿಗೂ ಒಂದು ಸಂದೇಶವನ್ನು ಕಳಿಸಿದ್ದೇವೆ. ಏನು ಇವಾಗ ಯುದ್ಧ ಪರಿಸ್ಥಿತಿ ಅಂತ ಇರಾನ್ನಲ್ಲಿ ಇದೆ, ಮತ್ತು ಇಸ್ರೇಲ್ USA ಇದರಲ್ಲಿ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ
LPG ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ಕೊರತೆ ಇದೆ ಅಂತ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಕೆಲವೊಂದು ಸೂತ್ರಗಳು ಹಬ್ತಾ ಇದ್ದಾರೆ. ಸೊ ಇದು ತಪ್ಪು ಮಾಹಿತಿ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಕೊರತೆ ಇಲ್ಲ. ಒಂದು 3-4 ದಿನದ್ದು ಡಿಲೇ ಇರಬಹುದು ವಿತ್ ರಿಗಾರ್ಡ್ ಟು LPG, ಬಟ್ ಅದನ್ನು ಕೂಡ ಅವರು ಪೂರೈಕೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10,000ದಷ್ಟು ಸಿಲಿಂಡರ್ಸನ್ನು ನಾವು ಡೊಮೆಸ್ಟಿಕ್ ಪರ್ಪಸ್ಗೆ ಮತ್ತು ಸುಮಾರು 800ಅಷ್ಟು ಸಿಲಿಂಡರ್ಸನ್ನು ನಾವು ಕಮರ್ಷಿಯಲ್ ಪರ್ಪಸ್ಗೆ ಒದಗಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಒಂದು 3-4 ದಿನದ್ದು ಬ್ಯಾಕ್ಲಾಗ್ ಇದೆ. ಅದನ್ನು ಕೂಡ ಹಂತವಾಗಿ ಕ್ರಮೇಣವಾಗಿ ಎಲ್ಲ BPCL, HPCL ಮತ್ತು IOCL ಅವರು ಪೂರೈಸ್ತೀವಿ ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಕೂಡ ಸಾರ್ವಜನಿಕರು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಏನು ಸುದ್ದಿ ಹಬ್ಬಿದೆ ಅದರಿಂದ ಇಲ್ಲಿ ಬಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಬಹಳಷ್ಟು ಜನ ಟ್ಯಾಂಕ್ಸ್ಗಳಲ್ಲಿ ಮತ್ತು ಬ್ಯಾರೆಲ್ಸ್ಗಳಲ್ಲಿ ತೊಗೊಂಡು ಹೋಗಿದ್ದಾರೆ. ಗಾಡಿಯಲ್ಲಿ ತುಂಬಿಸೋದಲ್ಲದೆ ಅದನ್ನು ಕೂಡ ಮಾಡಿರೋದ್ರಿಂದ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಇದು ತಪ್ಪಿದೆ, ಇದು ಮಾಡಬಾರ್ದು. ಈ ಥರದ್ದು ನಮಗೆ ಕಂಡು ಬಂದಲ್ಲಿ ಬ್ಯಾರೆಲಲ್ಲಿ ಸ್ಟೋರ್ ಮಾಡಿರೋದನ್ನು ಅವರು ಅನಧಿಕೃತವಾಗಿ ಮಾರ್ತಾ ಇರೋದು ನಮ್ಮ ಗಮನಕ್ಕೆ ಬಂದರೆ ನಾವು ಖಂಡಿತವಾಗ್ಲೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಎಲ್ಲ ಡೀಲರ್ಸ್ ಹತ್ರನೂ ಡೀಸೆಲ್ ಇದೆ, ಪೆಟ್ರೋಲ್ ಕೂಡ ಇದೆ. ಎಲ್ಲಿ ಕಳೆದ 3-4 ದಿನದಿಂದ ಸಾಕಷ್ಟು ಜನ ಬೇರೆ ಜಿಲ್ಲೆಗಳಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ತುಂಬಿಕೊಂಡು ಹೋಗಿದ್ದಾರೆ, ಅದರಿಂದ ಇಲ್ಲಿ ಸ್ವಲ್ಪ ಕೊರತೆ ಉಂಟಾಗಿರಬಹುದು. ಅದಕ್ಕೋಸ್ಕರ ಒತ್ತಡದಿಂದ ಕೆಲವೊಂದು ಡೀಲರ್ಸ್ ಅಂಗಡಿಯನ್ನು ಮುಚ್ಚಿದ್ದಾರೆ. ಬಟ್ ಅವ್ರಿಗೆ ಎಲ್ಲ ಕೂಡ ಇವತ್ತು ನಾನು ಎಲ್ಲ ಕಂಪ್ನೀಸ್ ಜೊತೆ ಮಾತಾಡಿದ್ದೀವಿ. ಅವರು ಇವತ್ತೆಲ್ಲ ಪೂರೈಸ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪೆಟ್ರೋಲ್ ಬಂಕ್ಸ್ ಚಾಲ್ತಿಯಲ್ಲಿರುತ್ತೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗೋದು ಬೇಡ. ಮೇಡಮ್, ಒಂದೇನಂದರೆ ಮೊದಲು ಇಂಡಿಯನ್ ಆಯಿಲ್ ಕಂಪ್ನಿಗಳಿಂದ ಇಂತಿಷ್ಟು ಲೋಡ್ ಕಳಿಸಿದ ಮೇಲೆ ಅಮೌಂಟ್ ಕಟ್ಟಬೇಕಾಗಿತ್ತು. ಈಗೇನು ಮಾಡ್ತಾ ಇದ್ದಾರೆ, ಹಣ ಮೊದಲು ಕಟ್ಟಿ ಕ್ರೆಡಿಟ್ ಕೊಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ಹಂಗಾಗಿ ಯಾರ ಹತ್ರ ಹಣ ಇದೆಯೋ ಅವ್ರು ಮಾತ್ರ ಪೆಟ್ರೋಲ್ ಬಂಕ್ ನಡೆಸ್ಬೇಕು, ಇಲ್ಲ ಅಂತಂದರೆ ಮುಚ್ಚಬೇಕು ಅನ್ನೋದು. ಮುಚ್ಚಿರೋದ್ರಿಂದ ಲೋಡ್ ಜಾಸ್ತಿ ಆಗ್ತಿದೆ ಪೆಟ್ರೋಲ್ ಬಂಕ್ಗಳಲ್ಲಿ ಅಂತ ಅದೊಂದು ಕಂಪ್ಲೇಂಟ್ ಇದೆ ಮೇಡಮ್. ಇದು ನೀವೇ ನನಗೆ ಇವಾಗ ಹೇಳ್ತಾ ಇರೋದು, ಬಟ್ ಇದು ನಮಗೆ ಮಾಹಿತಿ ಬಂದಿಲ್ಲ ಮುಂಚೆ. ನಾವು ಎಲ್ಲ ಇದು ನಮ್ಮ ಕಂಪ್ನೀಸ್ ಏನಿದೆ ಅವ್ರ ಜೊತೆ ಮಾತಾಡಿದ್ದೇವೆ. ಅವ್ರ ಹತ್ರ ಸ್ಟಾಕ್ ಇದೆ. ಅವರು ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ ಮುಚ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ಸ್ ಬರ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ 60ರಿಂದ 65 KLD ಏನಿದೆ ಅದು ಮಾರಾಟ ಆಗ್ತಾ ಇತ್ತು. ಬಟ್ ಕಳೆದ 3-4 ದಿನದಿಂದ ಸುಮಾರು 110 KLD ಮಾರಾಟ ಆಗ್ತಾ ಇದೆ. ಆಲ್ಮೋಸ್ಟ್ ಡಬಲ್ ಮಾರಾಟ ಆಗ್ತಾ ಇದೆ. ಸೊ ಅದರಿಂದ ಕೊರತೆ ಬರ್ತಾ ಇದೆ ಹೊರತು ನಮ್ಮ ಡೈಲಿ ಕನ್ಸಂಪ್ಷನ್ಗೆ ಏನಿದೆ ಅದಕ್ಕೆ ಕೊರತೆ ಯಾವುದೇ ನಿಟ್ಟಿನಲ್ಲಿ ಇಲ್ಲ. ಸೊ ಸಾರ್ವಜನಿಕರು ಆತಂಕಕ್ಕೊಳಗಾಗಿ ಹೋಗಿ ಪೆಟ್ರೋಲ್ ಬಂಕ್ಸ್ ಮುಂದೆ ನಿಂತ್ಕೊಂಡು ದೊಡ್ಡ ಕ್ಯೂ ಮಾಡ್ಕೊಂಡು ನಿಂತ್ಕೊಂಡು ಡೀಸೆಲ್ಲು ಪೆಟ್ರೋಲ್ ತುಂಬಿಸ್ತಾ ಇರೋದು ಅದು ಸುಮ್ಮನೆ ಅಪನಂಬಿಕೆನ ಹುಟ್ಟಿಸ್ತಾ ಇದೆ ಮತ್ತು ಅಪಪ್ರಚಾರ ಮಾಡ್ತಾ ಇದೆ. ಸೊ ಇದಕ್ಕೆ ಯಾರು ಕೂಡ ಕಿವಿ ಕೊಡಬಾರ್ದು. ಮತ್ತು ಲಭ್ಯತೆ ಇದೆ. ಬೈ ಚಾನ್ಸ್ ತುಂಬ ಜನ ಬಂದು ಹಿಂಗೆ ಉದ್ದ ಕ್ಯೂ ಆದಾಗ ಏನಾಗ್ತಿದೆ, ಅದು ಅಲ್ಲಿರೋ ಆವತ್ತಿನ ದಿನದ್ದು ಸ್ಟಾಕ್ ಖಾಲಿ ಆದಮೇಲೆ ಅವರು ಮುಚ್ಚಬೇಕಂತ ಪರಿಸ್ಥಿತಿ ಬರ್ತಾ ಇದೆ. ಬಟ್ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ BPCL, IOCL and HPCL ಅವರು ಡೀಸೆಲನ್ನು ಮತ್ತು ಪೆಟ್ರೋಲನ್ನು ಕೊಡ್ತಾ ಇದ್ದಾರೆ. ಇದೇ ವೇಳೆ ಏನು ಹುಬ್ಬಳ್ಳಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘನೂ ಸಹ ಸ್ಪಷ್ಟನೆ ನೀಡಿದೆ. ಏನು ಪೆಟ್ರೋಲ್ ಆಗಲಿ ಡೀಸೆಲ್ದು ಯಾವುದೇ ರೀತಿಯ ಕೊರತೆ ಇಲ್ಲ. ಇನ್ನೂ 50ರಿಂದ 60 ದಿನಗಳಿಗೆ ಆಗೋಷ್ಟು ಸ್ಟಾಕ್ ಇದೆ. ಆದರೆ ಏನು ನಮ್ಮ ಏನು ಟ್ಯಾಂಕರ್ಗಳ ಒಂದು ಏನು ಸಪ್ಲೈ ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮತ್ತೇನು ನಗದು ಕೊಟ್ಟರೆ ಮಾತ್ರ ಅಲ್ಲೇನು ಇಂಧನ ತೈಲ ಕೊಡ್ತಾ ಇರೋದ್ರಿಂದಾಗಿ ಅಲ್ಲೂ ಆ ರೀತಿ ನಗದು ಕೊಳ್ಳಾರ್ದವ್ರಿಗೆ ಒಂದಷ್ಟು ಸಮಸ್ಯೆ ಆಗಿದೆ. ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋ ಒಂದು ಮಾತನ್ನು ಏನು ಪೆಟ್ರೋಲ್ ಬಂಕ್ ಮಾಲೀಕರ ಸಂಘನೂ ಸಹ ಸ್ಪಷ್ಟಪಡಿಸಿದೆ. ನಿನ್ನೆ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ, ನಾಡ್ದು ಸಿಗಲ್ಲ, ಯುದ್ಧ ಭಾಳ ಜೋರಾಗ್ತದೆ, ಅದರ ಸಲುವಾಗಿ ಅಂತ ಜನ ಪ್ಯಾನಿಕ್ ಆಗಿ ತೊಗೊಳ್ತಾರೆ ಹೊರತು IOCಯಲ್ಲಿ BPC, HPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಆದರೆ ತಾವು ಕೇಳ್ತಾ ಇದ್ದೀರಿ ಯಾವುದು ಬಾಟಲ್ದಲ್ಲಿ ಮತ್ತು ಕ್ಯಾನ್ದೇ ತೊಗೊಳ್ತಾರೆ. ಈಗ ಅಗ್ರಿಕಲ್ಚರ್ ಸೀಸನ್ 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ದರಿಂದ ಅಗ್ರಿಕಲ್ಚರ್ನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಅವರು ಸಾಗುವಳಿ ಮಾಡಲಿಕ್ಕೆ, ಕಸ ತೆಗಿಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ರೈತರು ಈ 2-3 ದಿವಸದೊಳಗೆ ಹೆಚ್ಚಾಗಿ ಒಯ್ತಾ ಇದ್ದಾರೆ. ಸಾಕಷ್ಟು ಶೇಖರಣೆ ಅದ, ನಮ್ಮಲ್ಲಿ ಯಾವುದೂ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕಷ್ಟು ರೀಸನ್ ಏನಂತ ಹೇಳಿದ್ರೆ ಟೈಮಿಂಗ್ ಸಲುವಾಗಿ. ಈಗ ಟೈಮಿಂಗ್ ಸಲುವಾಗಿ ಸಾಹೇಬ್ರಿಗೆ ಶೆಡ್ಯೂಲ್ ಮಾಡಿಕೊಡ್ತಾರೆ. ಯಾಕಂದರೆ 9ರಿಂದ 4 ಗಂಟೆ ರಿಸ್ಟ್ರಿಕ್ಷನ್ ಇತ್ತು. ವೆಹಿಕಲ್ ಒಳಗಡೆ ಬರ್ತಾ ಇರಲಿಲ್ಲ. ಅಲ್ಲಿ ಬರ್ತಾ ಇರಲಿಲ್ಲ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ 4,000-8,000 ಲೀಟ್ರ್ ಡೀಸೆಲ್ ಪೆಟ್ರೋಲ್ ಇರ್ತಿತ್ತು. ಅವಾಗ ಖಾಲಿ ಆದ ಕೂಡಲೇ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈಗ ಸಾಹೇಬರು ವೆಹಿಕಲ್ ಮೂವ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಅದು ತೊಂದರೆ ಆಗಲಿಕ್ಕಿಲ್ಲ. ಅದಕ್ಕೆ ಅದು ಬರುವವರಿಗೆ ಮಾತ್ರ ನೋ ಸ್ಟಾಕ್ ಅಷ್ಟೇ. ಅದು 1 hour 2 hour ಬಂದ ಕೂಡಲೇ ನೋ ಸ್ಟಾಕ್ ಆಗ್ತದೆ. ಇದೇ ವೇಳೆ ಪೊಲೀಸ್ ಇಲಾಖೆಯೂ ಸಹ ಎಚ್ಚರಿಕೆಗಳನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಈ ರೀತಿ ಕಾಳಸಂತೆ ಮಾರಾಟ ಇರ್ಬೋದು ಅಥವಾ
ಪ್ಯಾನಿಕ್ ಆಗಿ ಒಂದು ಸುಳ್ಳು ಸುದ್ದಿ ಹಬ್ಸೋದಿರ್ಬೋದು, ಈ ಥರ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮತ್ತೆ ಹೇಳಿದ್ದಾರೆ. ಜೊತೆಗೆ ಏನು ಬ್ಯಾರಲ್ನಲ್ಲಿ ತುಂಬಿಕೊಂಡು ಹೋಗೋದಕ್ಕೂ ಸಹ ಅವಕಾಶ ಮಾಡಿಕೊಡಲ್ಲ ಅನ್ನೋ ಒಂದು ಮಾತನ್ನು ಪೊಲೀಸ್ ಇಲಾಖೆ ಹೇಳಿದೆ. ಪ್ಯಾನಿಕ್ ಮೂಡಲ್ಲಿ ಧಾರವಾಡ ಮತ್ತು ಹುಬ್ಳಿ ಲಿಮಿಟ್ಸಲ್ಲಿ, ಬಟ್ ಇದು ಮಿಸ್ರೆಪ್ರೆಸೆಂಟೇಷನ್ನಿಂದ ಆದ ಘಟನೆ. ಆದರೆ ಈ ಥರ ನಮ್ಮೊಟ್ಟಿಗೆ ಈಗ IOCL ಮತ್ತು ಈ ಪ್ರೆಸಿಡೆಂಟ್, ಈ ಸಮೂಹದ IOCL, BPCL, HPC ಮತ್ತು IOCದು ಪ್ರೆಸಿಡೆಂಟ್ ಶಾಂತರಾಜ್ ಪೋಲ್ ಸರ್ ಇದ್ದಾರೆ. ಮತ್ತು IOCL ಸೀನಿಯರ್ ಡಿಪೋ ಮ್ಯಾನೇಜರ್ ರಾಯಪುರದವರು ಉಮೇಶ್ ವೋರಾ ಸರ್ ಇದ್ದಾರೆ. ಆಮೇಲೆ ಸೀನಿಯರ್ ಡಿಪೋ ಮ್ಯಾನೇಜರ್ HPCL ರಾಯಪುರ ದೇವಧ್ರುವ್ ಸರ್ ಇದ್ದಾರೆ. ಇವರು ನಮಗೆ ಅಂದರೆ ಏನು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಅಂದರೆ, ಯಾವ ಅಭಾವನೂ ಆಗಿಲ್ಲ, ರೆಗ್ಯುಲರ್ ಸಪ್ಲೈ ಇದೆ, ಏನೂ ಸಮಸ್ಯೆ ಇಲ್ಲ, ಯಾರೂ ಪ್ಯಾನಿಕ್ ಆಗೋದು ಬೇಡ. ಮತ್ತು ನಮಗೆ ವೆಹಿಕಲ್ದು ಮೂವ್ಮೆಂಟ್, ಪೆಟ್ರೋಲ್ ಡೀಸೆಲ್ದು ವೆಹಿಕಲ್ದು ಮೂವ್ಮೆಂಟ್ ಮೊದಲು 8 to 12 AM ಅಂದರೆ 8 to 12 PM ಬೆಳಿಗ್ಗೆ, ಆಮೇಲೆ ಸಂಜೆ 4ರಿಂದ 8 ಗಂಟೆವರೆಗೆ ರೆಸ್ಟ್ರಿಕ್ಷನ್ ಇತ್ತು. ಬಟ್ ಆ ರೆಸ್ಟ್ರಿಕ್ಷನ್ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ, ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ. ಮತ್ತು ಇದು ಎನಿ ಟೈಮ್ ವೆಹಿಕಲ್, ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇರುವ ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಯಾರೂ ಪ್ಯಾನಿಕ್ ಆಗುವ ಸಿಚುವೇಶನ್ನೇ ಇಲ್ಲ, ಯಾರೂ ಆಗಬೇಡಿ, ಇಷ್ಟು ನನ್ನ ವಿನಂತಿ. ಪೆಟ್ರೋಲ್ ಬಂಕ್ ಕ್ಯೂ ಹಚ್ಚಿರೋದು ನಿನ್ನೆ ರಾತ್ರಿ ಎಲ್ಲ, ಅಂದರೆ ರಾತ್ರಿ ಸಂಜೆಯಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮತ್ತು ಕ್ಯೂ ಹಚ್ಚಿರೋದು ಅದನ್ನೆಲ್ಲ ನಾವು ಇದು ಅಂದರೆ ಎಲ್ಲ ನಾವು ಬಂದೋಬಸ್ತ್ ಮಾಡಿಬಿಟ್ಟು ಎಲ್ಲ ಅಂದರೆ ಜನರಿಗೆ ಪ್ಯಾನಿಕ್ ಆಗಬೇಡಿ ಅಂತಲೂ ಹೇಳಿದ್ದೀವಿ. ಮತ್ತು ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೂ ನಾವು ಜನರಿಗೆ ತಿಳಿಸಿ ಅಂತ ಹೇಳಿದ್ದೀವಿ. ಮತ್ತು ಯಾವ ಲೂಸ್ ಪೆಟ್ರೋಲ್ ಯಾವುದು ನಾವು ಮಾರಾಟಕ್ಕೆ ಯಾವುದು ಪೆಟ್ರೋಲ್ ಬಂಕ್ ಅವರು ಕೊಡ್ತಾ ಇಲ್ಲ. ಮತ್ತು ಅದು ಲೂಸಾಗಿ ಮಾರಾಟ ಮಾಡಿದರೂ ಅದು ಅಪರಾಧ ಆಗ್ತದೆ. ಸೊ ಅದನ್ನು ಮಾಡ್ತಾ ಇಲ್ಲ. ಈಗ ಜನ ಅಂದರೆ ಪ್ಯಾನಿಕ್ ಮೂಡನ್ನು ಅವರು ಅಂದರೆ ಪೆಟ್ರೋಲ್ ಬಂಕಲ್ಲೇ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಅಂದರೆ ಪ್ಯಾನಿಕ್ ಆಗಬೇಡಿ ಅಂತ, ಇದು ಕಂಟಿನ್ಯೂ ಸಪ್ಲೈ ಇದೆ ಅಂತ ಹೇಳಿ. ಒಟ್ಟಾರೆ ಏನು ಈಗ ಪೆಟ್ರೋಲ್ ಮಾಲೀಕರ ಸಂಘ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆಯೂ ಸಹ ಒಂದಷ್ಟು ಜನರಲ್ಲೇನು ಪ್ಯಾನಿಕ್ ಏನು ಕ್ರಿಯೇಟ್ ಆಗಿದೆ ಅದನ್ನು ದೂರ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಮತ್ತು ಅದು ಎಷ್ಟರ ಮಟ್ಟಿಗೆ ಜನ ಅರಿತುಕೊಳ್ತಾರೆ ಅನ್ನೋದ್ರ ಮೇಲೆ ಆ ಒಂದು ರಶ್ ಕಡಿಮೆ ಆಗುತ್ತೆ. ಆದರೆ ಒಂದು ವೇಳೆ ಅದು ಆಗಿಲ್ಲ ಅಂದರೆ ಅದು ಮತ್ತಷ್ಟು ಬಿಗಡಾಯಿಸುವಂತಹ ಪರಿಸ್ಥಿತಿ ಅಂತೂ ಹುಬ್ಬಳ್ಳಿಯಲ್ಲಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.